ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸುಮಾರಾಗಿದ್ದೀನಿ. ಇದೆಲ್ಲರೂ ನಿಮಗೆ ನನ್ನ ಕಡೆಯಿಂದ. ಯಾಕಂದರೆ ನನಗೆ ತುಂಬ ಶೀತ ಆಗಿ ಹೆಡ್ಡೇಕು ಕಫ ಎಲ್ಲ ಆಗ್ಬಿಟ್ಟಿತ್ತು. ಬಟ್ ಇವತ್ತು ಬೆಟರು. ಸ್ವಲ್ಪ ವಾಯ್ಸು ಚೇಂಜ್ ಆಗೋ ಥರ ಆಗಿದೆ. ಹಾಗಾಗಿ ನನ್ನ ಡೈಲಿ ವ್ಲಾಗ್ನ ನಾನು ಶೂಟ್ ಮಾಡಿಲ್ಲ ಕರೆಕ್ಟಾಗಿ. ಸೊ ಶೂಟ್ ಮಾಡಿದರೆ ಇವತ್ತು ಅಪ್ಲೋಡ್ ಮಾಡಬೇಕಿತ್ತು. ನಾನು ಕೂಡ ಇವತ್ತು ಆಫ್ ಡೇ ಡ್ಯೂಟಿ ಇದ್ದಿದ್ದರಿಂದ, ಸೊ ಇವತ್ತು ಸ್ಯಾಟರ್ಡೆ ಅಲ್ಲ, ನಮ್ಗೆ ಅರ್ಧ ದಿನ ಅಷ್ಟೇ ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ನನ್ನ ಮನೇಲಿದ್ದೀನಿ, ನನ್ನ ಗಂಡನ ಮನೇಲಿ. ಸೊ ಸ್ಯಾರಿ ಹಾಕಿರ್ತೀರಲ್ಲ ಅದನ್ನೆಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಸೊ ಫ್ರೆಶ್ ಅಪ್ ಆಗಿ ಹಾಗೆ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕಿತ್ತು. ಹಾಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಏನು ವ್ಲಾಗ್ ಮಾಡೋದು? ಇದು ಹೇಳಬೇಕಂದ್ರೆ ತುಂಬ ವಿಚಾರಗಳಿದ್ದಾವೆ. ಬಟ್ ಆ ವಿಚಾರಗಳೆಲ್ಲ ಬೇಡ, ಅವೆಲ್ಲ ಸೈಡ್ಗೆ ಹಾಕ್ಬಿಡೋಣ. ಸೊ ತುಂಬ ಇನ್ಫಾರ್ಮೇಷನ್ ವಿಡಿಯೋ, ನಿಮಗೆಲ್ಲ ಕುತೂಹಲ ಇರೋವಂಥದ್ದು. ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಇಲ್ಲಿ ಬಿಸಿಲು, ಇಲ್ಲಿ ಟ್ರೈಪೋಡ್ ಇಲ್ಲ ಇಟ್ಕೊಳ್ಳೋಕ್ಕೆ, ಅಥವಾ ಇಟ್ಕೊಂಡು ಆ್ಯಂಗಲಲ್ಲಿ ಶೂಟ್ ಮಾಡೋಕ್ಕಿಲ್ಲ. ಹಾಗೆ ಇಲ್ಲೊಂದು ಸ್ವಲ್ಪ ಫೋನ್ ಇಡೋ ಥರ ಜಾಗ ಐತೆ, ಇಲ್ಲಿ ಇಟ್ಟಿದ್ದೀನಿ. ಬಟ್ ಬಿಸಿಲು ನನ್ನ ಮಕ್ಕದ ಮೇಲೆ ಹೊಡಿತೈತೆ, ಸ್ವೆಟ್ ಆಗ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ರಿಗೂ ತುಂಬ ಕುತೂಹಲ ಇರೋಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಆ್ಯಂಡ್ ತುಂಬ ಜನಕ್ಕೆ ಸೊ ಮೋಟಿವೇಶನ್ ಆಗಬಹುದು ನಾನು ಹೇಳೋದ್ರಿಂದ. ನಾನು ಇಷ್ಟೊಂದೆಲ್ಲ ಪೀಠಿಕೆ ಹಾಕ್ತಾಯಿದ್ದೀನಿ. ಬಟ್ ತಮ್ಲೈನಲ್ಲೇ ಆಲ್ರೆಡಿ ನಿಮಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ತಮ್ಲೈನ್ ನೋಡಿದ್ರೆ ಪೀಠಿಕೆ ಹಾಕೋದು ಕೂಡ ವೇಸ್ಟ್ ಅಂತ ಭಾವಿಸ್ತೀನಿ. ನಾನು ಯಾವುದೇ ರೀತಿ ನಾನು ತುಂಬ ಅರ್ಜೆಂಟಲ್ಲಿದ್ದೀನಿ. ಯಾವುದೇ ರೀತಿಯಾದ ಎಡಿಟಿಂಗ್ ಮಾಡಿ ಫಿಲ್ಟರ್ ಮಾಡಿ ಇನ್ನೊಂದು ಮಾಡಿ ನಾನು ಏನೂ ವೀಡಿಯೋ ಹಾಕಲ್ಲ ಇವಾಗ. ಯಾವಾಗಲೂ ಹಾಕಲ್ಲ. ಬಟ್ ಬೇಡದೇ ಇರೋ ವರ್ಡ್ಸ್ ಏನಾದರೂ ಬಂದಿದ್ದರೆ ಅದನ್ನು ಮಾತ್ರ ಎಡಿಟ್ ಮಾಡಿರ್ತೀನಿ. ಬಟ್ ಇವತ್ತು ಅದನ್ನು ಕೂಡ ನಾನು ಎಡಿಟ್ ಮಾಡಲ್ಲ. ಬಿಕಾಸ್ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ನನಗೆ ಲೇಟ್ ಆಗುತ್ತೆ, ಟೈಮ್ ಇಲ್ಲ. ಸೊ ಯಾವುದ್ರ ಬಗ್ಗೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಹೌದಾ, ನನ್ನ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಈಗ ಮೊನ್ನೆನೂ ಕೂಡ ಮೆಸೇಜ್ ಮಾಡಿದರು, ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು ಹೇಳಿ ಅಂತ ಹೇಳಿ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಮಾಡಲೋ ಬೇಡವೋ, ಹೇಳೋ ಬೇಡವೋ ಅಂತ ಹೇಳಿ. ಆ್ಯಂಡ್ ನನ್ನ ಹತ್ರ ಇನ್ನೊಂದು ಆಫೀಸ್ ಫೋನ್ ಮನೇಲೇ ಇದೆ. ಅದರಲ್ಲಿ ನಾನು ಏನಾದರೂ ಶೂಟ್ ಮಾಡಿದರೆ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋನೇ ತೋರಿಸಿ ನಿಮಗೆ ಯಾವ ಥರ ಡಾಲರ್ ಕೌಂಟ್ ಆಗುತ್ತೆ, ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೆ. ಬಟ್ ಇರೋದು ಒಂದೇ ಫೋನು. ಈ ಫೋನಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ಕಡೆ ಸೈಡಲ್ಲಿ ಒಂದೆರಡು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡ್ಕೋಬೋದು. ನಾನು ನಾನು ಹೇಗೆ ಬಂತು ನನ್ನ ಜರ್ನಿ ಅಲ್ಲಿಂದ ಸ್ವಲ್ಪ ಹೇಳ್ಕೊಂಬರ್ತೀನಿ. ಜಾಸ್ತಿ ಎಳಿಯಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ನಮ್ಮ ಹಸ್ಬೆಂಡ್ ಹೋದ 5 months ಆರ್ 6 monthsಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನಾನು ಅವಾಗಿಂದ ನಾನು ಡಿಪ್ರೆಷನಲ್ಲೇ ಇದ್ದೆ. ನನಗೆ ಏನೂ ಗೊತ್ತಿಲ್ಲ, ನನಗೆ ಯಾರೂ ಫ್ರೆಂಡ್ಸು ಇರಲಿಲ್ಲ ಅಥವಾ ಯಾರೂ ಇರಲಿಲ್ಲ. ಸುಮ್ಮನೆ ಬ್ಲೈಂಡ್ ಅಂದರೆ ಬ್ಲೈಂಡು, 0% ಅಲ್ಲ, -1% ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಸ್ಟಾರ್ಟ್ ಮಾಡಿದ್ಮೇಲೆ ಅಡ್ಡಡ್ಡ ಮೊಬೈಲ್ನ ಹಿಡ್ಕೊಂಡು ಶೂಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಹಿಂಗೆ ಉದ್ದುದ್ದ ಹಿಡ್ಕೊಂಡು ಮಾಡ್ತಾ ಇದ್ದೆ. ನಂಗೆ ಅದು ಕೂಡ ಗೊತ್ತಿರಲಿಲ್ಲ. ಆ್ಯಂಡ್ ತುಂಬ ಜನ ಅಂದರೆ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಲ್ಲ, ಮೀಡಿಯಮ್ ಇರ್ತಾರಲ್ಲ, ವಿಲೇಜ್ ಬ್ಲಾಗರ್ಸ್, ಅಂಥವ್ರಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡೋರು ಯಾರೂ ಒಬ್ಬರು ರಿಪ್ಲೈ ಕೊಡೋಲ್ಲ. ನಿಮಗೆ ಗೊತ್ತು, ನೀವು ಚಾನಲ್ ಓಪನ್ ಮಾಡಿ ಅಥವಾ ಇನ್ನೊಂದು ಏನಕ್ಕಾದರೂ ನೀವು ಮೆಸೇಜ್ ಮಾಡಿ, ಯಾವ ಇನ್ಫ್ಲೂಯೆನ್ಸರ್ ಅಥವಾ ಯಾವ ಯೂಟ್ಯೂಬರ್ ಕೂಡ ರಿಪ್ಲೈ ಕೊಡಲ್ಲ. ಆಲ್ಮೋಸ್ಟ್ ಅವ್ರು ರಿಪ್ಲೈ ಕೊಡೋದು ಹೆಂಗೆ ಅಂದರೆ, ಅವ್ರ ಥರ ಬೆಳೆದಿರ್ತಾರಲ್ಲ, ಇನ್ಫ್ಲೂಯೆನ್ಸರ್ ಆಗಿರ್ತಾರೆ ಅಥವಾ ದೊಡ್ಡ ಯೂಟ್ಯೂಬರ್ ಆಗಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ರಿಪ್ಲೈ ಕೊಡ್ತಾರೆ. ಕೆಲವೊಬ್ಬರು ಕೊಡ್ತಾರೆ, ಪಬ್ಲಿಕ್ಗೆ ತೀರಾ ಕಡಿಮೆ. ಆ್ಯಂಡ್ ನಾನು ಕೊಡ್ತೀನಿ, ಬಟ್ ಎಲ್ಲರೂ ಒಂದೊಂದು ಮಿಸ್ ಆಗಿದ್ದರೆ ಸೊ ನನಗೂ ಗೊತ್ತಿಲ್ಲ. 100% ನಾನು ಎಲ್ರಿಗೂ ರಿಪ್ಲೈ ಕೊಡ್ತೀನಿ ಅಂತಲ್ಲ, ಆಲ್ಮೋಸ್ಟ್ ಒಂದು 70 to 80% ನಾನು ರಿಪ್ಲೈ ಕೊಡ್ತೀನಿ. ತೀರಾ ಜಾಸ್ತಿ ಕೊಡೋಕ್ಕಾಗದ್ರೂ 1-2 ಆದರೂ ರಿಪ್ಲೈ ಕೊಟ್ಟಿರ್ತೀನಿ ನಾನು. ಹಾಗಾಗಿ ನಾನು ಕೂಡ ತುಂಬ ಜನ ಮೆಸೇಜ್ ಮಾಡಿದೆ, ನನಗೆ ಯಾವುದೂ ರಿಪ್ಲೈ ಬರಲ್ಲ. ಆ್ಯಂಡ್ ನಾನೇ ಯೂಟ್ಯೂಬ್ ಚಾನಲಲ್ಲಿ, ಸೊ ಅದಕ್ಕೆ ಅಂತಲೇ ಚಾನಲ್ ಇದೆ, ಎಡಿಟಿಂಗು ಹೇಗೆ ಮಾಡೋದು, ತಮ್ಲೈನ್ ಹೆಂಗೆ ಹಾಕೋದು ಅದೆಲ್ಲ ತಿಳ್ಕೊಂಡು, ಪಿಕ್ಸೆಲ್ ಆ್ಯಪು ಫೋಟೋ ತಮ್ಲೈನ್ ಎಡಿಟ್ ಮಾಡೋಕ್ಕೆ, ಪಿಕ್ಸಾರ್ಟು ಫೋಟೋ ಕಟ್ ಮಾಡೋಕ್ಕೆ. ಆ್ಯಂಡ್ ಫಸ್ಟ್ ನಾನು VN ಆ್ಯಪ್ ಯೂಸ್ ಮಾಡ್ತಾ ಇದ್ದೆ. VNಲ್ಲಿ 100 ಏನು ಏನು 100 ಪ್ರಾಜೆಕ್ಟ್ ಆದಮೇಲೆ ಅಮೌಂಟ್ ಕೇಳುತ್ತೆ. ಸೊ VN ಡಿಲೀಟ್ ಮಾಡಿಬಿಟ್ಟು ಆ್ಯಂಡ್ ಇನ್ ಶಾರ್ಟಲ್ಲಿ ಇದು ಮಾಡಿದೆ. ತುಂಬ ಅಂದರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಅಮೌಂಟ್ ಬರ್ತಾ ಇದೆ ನಿಜ, ಬಟ್ ಅದ್ರ ಹಿಂದಿನ ನನ್ನ ಪರಿಶ್ರಮ ಇದೆಯಲ್ಲ, ಅದನ್ನು ಕೂಡ ನಾವು ಹೇಳಬೇಕು. ಇವತ್ತು ನಮ್ಗೆ ದುಡ್ಡು ಬರ್ತಾ ಇದೆ ಅಂತ ಖುಷಿ ಆಗೋದಲ್ಲ, ಅದ್ರ ಹಿಂದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದನ್ನು ನಿಮಗೆ ಹೇಳಬೇಕು. ಬಿಕಾಸ್ ಕಷ್ಟ ಇಲ್ಲದೇ ಯಾವುದೂ ಸುಖ ಸಿಗಲ್ಲ, ಅಥವಾ ಅಮೌಂಟು ಸುಮ್ಮನೆ ಅಂತೂ ಬರಲ್ಲ. ಸೊ ಇನ್ ಶಾರ್ಟಲ್ಲಿ ಎಡಿಟ್ ಮಾಡಿಕೊಂಡು, ರೋಡ್ ಹತ್ರ ಎಡಿಟ್ ಮಾಡಿದ್ದೀನಿ, ಬಸ್ಸಲ್ಲಿ ಎಡಿಟ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮನೆ ಕೆಲಸಗಳನ್ನ ಬಿಟ್ಬಿಟ್ಟು ನಮ್ಮಮ್ಮ ಬೈತಾ ಇದ್ರು, ನಾನು ಒಂದೇ ಹತ್ರ ಅರ್ಧ ಗಂಟೆ ಕೂತ್ಕೋಬೇಕು, ಹಿಂಗೆ ಫೋನ್ ಹಿಡ್ಕೊಂಡ್ರೆ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಅಲ್ಲಾಡ್ಸಿದ್ರೆ ಅದು ಎಳಿತಾ ಇರುತ್ತೆ, ನೆಟ್ಟು ಸ್ಟಾಪ್ ಆಗಿಬಿಡುತ್ತೆ, ಹಿಂಗೆ ಹಿಡ್ಕೊಂಡು ನಿಂತ್ಕೋಬೇಕು. ಏನೇ ಕೆಲಸ ಇದ್ರು ಬಂದು ಅದೊಂದು ಜಾಗದಲ್ಲಿ ಕೂತ್ಕೊಂಡು, ನೆಟ್ ಇರಲ್ಲ ಒಂದು ದಿನ 5 GB 6 GB, ಹೈಯೆಸ್ಟ್ ಅಂದರೆ ಒಂದೇ ದಿನ 10 GB, ಒಂದು ವೀಡಿಯೋಗೆ 10 GB ನೆಟ್ಟು ಅನ್ಲಿಮಿಟೆಡ್ ಹಾಕೋಬಿಡ್ತೀನಿ. ಇಲ್ಲ ಅಂದರೆ 180 ರೂಪಾಯಿಗೆ 15 GB ಏನೋ ಇದೆ ಎಕ್ಸ್ಟ್ರಾ. ನನಗೆ ಒಂದಿನಕ್ಕೆ 2 GB ನೆಟ್ಟು ಸಾಲದೆ ಅಷ್ಟೆಲ್ಲ ಹಾಕ್ಕೊತೀನಿ. ಆ್ಯಂಡ್ ನೆಟ್ಗೆ ನಾನು ತುಂಬ ಇನ್ವೆಸ್ಟ್ ಮಾಡ್ತೀನಿ. ಮಂತ್ಲಿ $300
400 ಆದರೂ ಆಗುತ್ತೆ. 400 ರುಪೀಸ್ ಆದರೂ ಮಿನಿಮಮ್ ನನಗೆ ಕರೆನ್ಸಿ ಅಲ್ಲದೆ ಎಕ್ಸ್ಟ್ರಾ ಬರೀ ನೆಟ್ಗೆ 400 ರುಪೀಸ್ ಮೇಲಾಗುತ್ತೆ. ನೆಕ್ಸ್ಟು ವೈಫೈ ಹಾಕಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ. ಬಿಕಾಸ್ ವೈಫೈ ಹಾಕಿಸ್ಕೊಳ್ಳೋ ತಕ್ಕನಾಗಿ ನಮಗೂ ವ್ಯೂಸ್ ಬಂದು ಅಮೌಂಟ್ ಬಂದರೆ ಹಾಕಿಸ್ಕೋಬೋದು, ಇಲ್ಲಾಂದರೆ ಅದು ಬೇಡ ಅಂತ ಹೇಳಿ. ಓ ಮೈ ಗಾಡ್, ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಎಡಿಟ್ ಮಾಡೋದಕ್ಕೆ ಅಂದ್ಕೊಂಡೆ. ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಒಂಥರ ಸುಮ್ಮನೆ ಸಂತು ಹೆಸರು ತೆಗೆದುಬಿಟ್ರೆ ನಾನು ಹತ್ಬಿಡಿವಿ. ಆ್ಯಂಡ್ ಏನಾದರೂ ಬೇರೆ ಮಾತಾಡೋಕೆ ಹೋಗಿದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿದ್ರೆ ಬ್ಲಾಂಕ್ ಆಗಿಬಿಡಿವೆ. ನನ್ನ ಹಳೆಯ ವೀಡಿಯೋ, ಸ್ಟಾರ್ಟಿಂಗ್ ವೀಡಿಯೋಸ್ನ ನೀವು ಸುಮ್ಮನೆ ಹೋಗಿ ಚೆಕ್ ಮಾಡಿ. ಸುಮ್ಮನೆ ಕುತೂಹಲಕ್ಕೆ ಹೋಗಿ 1 ನಿಮಿಷ 2 ನಿಮಿಷ ನೋಡಿಬೇಕಾದ್ರೆ ಹೆಂಗೆ ಮಾಡಿದ್ದೀನಿ ಅಂದರೆ, ಹಂಗೆ ಮಾಡ್ತಿದ್ದ ವ್ಯಕ್ತಿ ಇವತ್ತು ವೀಡಿಯೋನ ಇವಳೇನ ಒಂದೇ ಒಂದು ಶಾರ್ಟ್ಗೆ ಎಡಿಟ್ ಮಾಡಿದೆ, ಏನೂ ಮಾಡಿದೆ, ಒಂದೇ ಒಂದು ಶಾರ್ಟಲ್ಲಿ ಇಷ್ಟು ಲಾಂಗ್ ವೀಡಿಯೋ ಮಾಡಿ ಹಾಕೋ ವ್ಯಕ್ತಿ, ಮಾತಾಡೋ ವ್ಯಕ್ತಿ ಇವಳೇನ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ನಾನು ಮಾತಾಡೋದಕ್ಕೆ. ಇಲ್ಲಿ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಆ್ಯಂಡ್ ನನಗೆ ನನ್ನ ಮಾನಿಟೈಜೇಷನ್ ಆನ್ ಆಗೋದಕ್ಕೆ ನನಗೆ ತೊಗೊಂಡಿದ್ದಂತಹ ತಿಂಗಳುಗಳು 6 ತಿಂಗಳು ತೊಗೋತೆ ಮಾನಿಟೈಜೇಷನ್ ಕೂಡ ನನಗೆ ಒಂದು 2 ಸ್ಟೆಪ್ ವೆರಿಫಿಕೇಷನ್ ನಾನು ಮಾಡ್ಕೊಂಡೆ. ನನ್ನ ಫ್ರೆಂಡು ಯಶು ಅಂತ ಇದ್ದಾರೆ. ಸೊ ಈ ಟೈಮಲ್ಲಿ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಲಕ್ಷ್ಮೀ ಸಿಸ್ಟರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಆ್ಯಂಡ್ ಯಶು. ಬಿಕಾಸ್ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ಫ್ರೆಂಡ್ಸ್ಗಳಿಲ್ಲ. ಆ್ಯಂಡ್ ನಾನು ಫ್ರೆಂಡ್ಗಳು ಮಾಡ್ಕೊಬಿಟ್ರೆ ತೀರಾ ಅವ್ರಿಗೆ ಹತ್ತಿರ ಆಗ್ತೀನಿ, ಎಲ್ಲ ಶೇರ್ ಮಾಡ್ತೀನಿ. ಬಟ್ ನಾನಾಗೆ ಹೋಗಿ ಜನಗಳ ಜೊತೆ ಬೆರೀತೀನಿ, ಬಟ್ ತೀರಾ ಫ್ರೆಂಡ್ಸ್ ಅಂತ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ. ಬಟ್ ಅಂಥದ್ರಲ್ಲಿ ಯಶು ಆ್ಯಂಡ್ ಲಕ್ಷ್ಮೀ ಸಿಸ್ಟರು ಇಬ್ಬರು ಕೂಡ ನನಗೆ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಇದ್ದಾರೆ. ಸ್ಟಾರ್ಟಿಂಗ್ ನನಗೆ ಲಕ್ಷ್ಮೀ ಸಿಸ್ಟರ್ ಪರಿಚಯ ಆಗೋಕ್ಕಿಂತ ಯಶು ಫಸ್ಟು ಲೈವಲ್ಲಿ ಪರಿಚಯ ಆಗಿದ್ದು. ಅವರು ಕೂಡ ಯೂಟ್ಯೂಬರು, ಯಶು ಪ್ರಸನ್ನ ವ್ಲಾಗ್ಸ್ ಅಂತ ಹೇಳಿ. ಅವ್ರ ಹತ್ರ ನಾನು ಏನೇ ಇದ್ರು ಡೌಟ್ನ ಕೇಳ್ತಾ ಇದ್ದೆ. ಅವ್ರ ಪಾಪ ನಂಗೆ ತುಂಬ ಗೈಡ್ ಮಾಡಿದ್ದಾರೆ. ಈ ಟೈಮಲ್ಲಿ ನೆನೆಸ್ಕೋಬೇಕು, ನಂಗೆ ಇಷ್ಟು ದುಡ್ಡು ಬರ್ತಾ ಇದೆ ಅಲ್ಲ, ನನಗೆ ಅವತ್ತು ಎಲ್ಲ ಗೈಡ್ ಮಾಡಿದ್ದು ಯಶು. ಆ್ಯಂಡ್ ಆಮೇಲೆ ಲಕ್ಷ್ಮೀ ಸಿಸ್ಟರ್ ನಂಗೆ ಪರಿಚಯ ಆದಮೇಲೆ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಏನು ಹೇಳ್ತಾ ಇದ್ದೆ, ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ವೀಡಿಯೋ ಮಾಡೋದು ಕಲ್ತ್ಕೊಂಡೆ, ಎಡಿಟಿಂಗ್ ಹೆಂಗೆ ಆ್ಯಂಡ್ ಹೇಗೆ ಮಾತಾಡಬೇಕು, ಎಷ್ಟು ಟೇಕ್ಗಳು ತೊಗೊಂಡಿದ್ದೀನಿ. ಸುಮಾರು 12 ಗಂಟೆ ರಾತ್ರಿಲೆಲ್ಲ ಎಡಿಟ್ ಮಾಡಿರೋದಿದೆ. ಆ್ಯಂಡ್ ಮಧ್ಯರಾತ್ರಿಲೇ ಅಪ್ಲೋಡ್ ಮಾಡಿಬಿಟ್ಟು, ಬಿಕಾಸ್ ಮಧ್ಯರಾತ್ರಿ ಬೇಗ ಅಪ್ಲೋಡ್ ಆಗುತ್ತೆ, ನೆಟ್ ಎಳೆಯುತ್ತೆ ಅಂತ ಮಧ್ಯರಾತ್ರಿಲಿ ಅಪ್ಲೋಡ್ ಮಾಡಿ ಮಲ್ಕೊಂಡಿದ್ದಿದೆ. ಹಬ್ಬಗಳಲ್ಲಿ ಮನೆ ಕೆಲಸ ಮಾಡಿದೆ, ಅಮ್ಮನ ಕೈಲಿ ಬೈಸ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಿದೆ. ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಮಾನಿಟೈಜೇಷನ್ ಆಗೋಕ್ಕೆ 6 ತಿಂಗಳು ತೊಗೋತು ಅಂತ ಹೇಳಿದ್ನಲ್ವ. 6 ತಿಂಗಳಾದ ಮೇಲೆ ನನಗೆ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಯಶು ಅವ್ರ ಹತ್ರನೇ ಕೇಳಿ ನಾನೇ ಮಾಡಿಕೊಂಡೆ. ಮಾನಿಟೈಜೇಷನು ಇನ್ಕಮ್ ಟ್ಯಾಕ್ಸು ಫೈಲು ಅದೇನೇನೋ ಎಲ್ಲ ಫಿಲ್ ಮಾಡಬೇಕು, ಅದು ನಮಗೆ ಗೊತ್ತಾಗಲ್ಲ ಅಂತೇಳಿ. ಸೊ ಒಬ್ಬರು ಇದ್ದಾರೆ ಟೆಕ್ನಿಕಲ್ ಆಗಿ ವರ್ಕ್ ಮಾಡೋಂಥವ್ರು, ಅವರಿಗೆ ಸ್ವಲ್ಪ ಅಮೌಂಟ್ ಅಂತ ಹೇಳಿ ಪೇ ಮಾಡಿ, ಸೊ ಅವ್ರ ಕಡೆಯಿಂದ ನಾನು ಮಾನಿಟೈಜೇಷನ್ ಆಗಿತ್ತು. ನಂದು ಆಗಿರೋದನ್ನ ನಾವು ಅಪ್ಲಿಕೇಶನ್ ಹಾಕಬೇಕಲ್ವಾ ಯೂಟ್ಯೂಬ್ಗೆ. ಅಪ್ಲಿಕೇಶನ್ ಹಾಕಕ್ಕೆ ನನಗೆ ಬರ್ದನೇ ಅಮೌಂಟ್ ಕೊಟ್ಟು ಅವ್ರ ಹತ್ರ ಹಾಕಿಸ್ಕೊಂಡೆ. ಹಾಕಿದಾಗ ನಂದು ಮಾನಿಟೈಜೇಷನ್ ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಯೂಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಕಾಪಿರೈಟ್ ಇದೆಯಾ ಅಥವಾ ಇನ್ನೊಂದಿದೆಯಾ ಮತ್ತೊಂದಿದೆಯಾ ಅಂತ ಚೆಕ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಆನ್ ಅಂತ ಹೇಳಿ ಕೊಡ್ತಾರೆ. ಸೊ ಫೈನಲಿ ಆನ್ ಆಯಿತು. ಅದು ಆನ್ ಆಗಿ ನನಗೆ ಹತ್ತತ್ರ 3 to 4 ಮಂತ್ಸ್ಗೇನೋ ಅಮೌಂಟ್ ಬಂದಿದ್ದು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು ನನಗೆ. ಅರ್ನಿಂಗ್ಸ್ ಆಗ್ತಾ ಇರಲಿಲ್ಲ. ಡೈಲಿ ಒಂದು $0.50 $1 ಒಂದೊಂದು ದಿನ $1 ಹಂಗೆ ಬರ್ತಾಯಿತ್ತು. ನಾನು ಸ್ಟಾರ್ಟಿಂಗ್ ಪೇಮೆಂಟ್ ತೊಗೊಂಡಾಗ $1ಗೆ 88 ರೂಪಾಯಿ ಏನೋ ಇತ್ತು. ಅಂದರೆ ಇಂಡಿಯನ್ ರುಪೀಸು, ಅಮೇರಿಕನ್ $1ಗೆ ಇಂಡಿಯನ್ ರುಪಿ ಬಂದು 88 ರೂಪಾಯಿ ಇತ್ತು. ಇವಾಗ ಹತ್ತತ್ರ ಇವತ್ತಿನ ಅಷ್ಟು ಪ್ರೆಸೆಂಟ್ ರೇಟು 95 ರೂಪಾಯಿ ಇದೆ. $1ಗೆ ಇಂಡಿಯನ್ ರುಪಿ 95 ರೂಪಾಯಿ ಇದೆ. ನಾನು ತೊಗೊಂಡಾಗ 88 ರೂಪಾಯಿ ಇತ್ತು, ಈಗ 95 ರೂಪಾಯಿ ಇದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ 100 ಆಗುತ್ತೆ. ಸೊ ಯೂಟ್ಯೂಬರ್ ಪಾಲಿಸಿ ಏನಿದೆ ಅಂದರೆ $100 ಆಗೋ ತನಕ ಅಮೌಂಟ್ನ ಹಾಕಲ್ಲ. ನೀವು $100 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 3 ತಿಂಗಳು ಅಥವಾ 6 ತಿಂಗಳು ವರ್ಷದಲ್ಲಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಮ್ಮ ವೀಡಿಯೋಸ್ ಹೆಂಗೆ ಓಡುತ್ತೆ ಆ್ಯಂಡ್ ನಾವು ಯಾವ ಥರ ಕ್ರಿಯೇಟಿವ್ ಆಗಿ ಮಾಡ್ತೀವಿ ಅಥವಾ ಡೈಲಿ ಹಾಕಬೇಕು ಅದಕ್ಕೆ ಬಿಟ್ಟಿದ್ದು. ನೀವು ಎಷ್ಟು ತಿಂಗಳಲ್ಲಿ $100ನ ಕಂಪ್ಲೀಟ್ ಮಾಡ್ತೀರಾ ಅದು ಹಾಗೆ ಅವರು ಯೂಟ್ಯೂಬರು ನಿಮಗೆ ಅಮೌಂಟ್ನ ಹಾಕ್ತಾರೆ. ಏನಂತ ಹೇಳಿದರೆ, ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಲಾಂಗ್ ವೀಡಿಯೋಸ್ನ ಹಾಕಬೇಕು, ಡೈಲಿ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ವಾರಕ್ಕೆ ಹಾಕ್ತೀನಿ, 15 ದಿನಕ್ಕೆ ಹಾಕ್ತೀನಿ, ವರ್ಕ್ ಆಗಲ್ಲ. ಸೊ ನೀವು ದೊಡ್ಡ ಇನ್ಫ್ಲೂಯೆನ್ಸರ್ ಆದರೆ ವಾರಕ್ಕೆ 1, 2, 3 ಹಾಕೋದಾಗುತ್ತೆ. ನಮ್ಮ ಥರ ಚಿಕ್ಕ ಯೂಟ್ಯೂಬರ್ ಆಗಿದ್ದರೆ ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋರಾಗಿದ್ರೆ ಡೈಲಿ ಬೇಸಿಸ್ ಹಾಕಬೇಕು. ನಿಮಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಕುಕ್ಕಿಂಗ್ ಅಥವಾ ಬೇರೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಇಂಟ್ರೆಸ್ಟ್ ಏನು ಅದ್ರ ಪ್ರಕಾರನೇ ನೀವು ಸೊ ಜನಗಳಿಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡಬೇಕು. ನಾನು ಮಾಡಿದ್ದು ಇದೇನೆ. 1.5 ವರ್ಷದಿಂದ ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಗೊತ್ತಾಗಲಿಲ್ಲ. ವಾರದಲ್ಲಿ 2, 3 ಹಾಕ್ತಾಯಿದ್ದೆ. ಆ್ಯಂಡ್ 5 ನಿಮಿಷ ಹಾಕಿವೆ, 8 ನಿಮಿಷ ಹಾಕಿವೆ, 10 ನಿಮಿಷ ಹಾಕಿವೆ. ನನಗೆ ಲಾಂಗ್ ಫಾರ್ಮೆಟ್ ವೀಡಿಯೋ ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಲಾಂಗ್ ವೀಡಿಯೋ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಸೊ ಎಲ್ಲ ಕಲ್ತ್ಕೊಂಡು
ಮಾಡಿದ್ದೀನಿ. ಆ್ಯಂಡ್ ನಂಗೆ ಆದಷ್ಟು ಮೆಸೇಜ್ ಮಾಡಿದವ್ರಿಗೆ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಆದಷ್ಟು ನನ್ನ ಕಡೆಯಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ರಿಪ್ಲೈ ಕೊಡ್ತಾ ಇದ್ದೀನಿ, ಮುಂದೆನೂ ಕೊಡ್ತೀನಿ. ಮುಂಚೆ ಮನೇಲೇ ಇದ್ದೆ ಜಾಸ್ತಿ, ಸೊ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ, ಜಾಸ್ತಿ ರಿಪ್ಲೈಗಳನ್ನ ಕೊಡ್ತಾ ಇದ್ದೆ. ಈಗ ನಾನು ಡ್ಯೂಟಿಲಿ ಇರೋದ್ರಿಂದ ಸೊ ಆ ಟೈಮಿಂಗ್ಸಲ್ಲಿ ನಾನು ಈ ಕೆಲಸಗಳನ್ನ ಏನು ಮಾಡಲ್ಲ, ನನ್ನ ಪರ್ಸ್ನಲ್ ಟೈಮಲ್ಲಿ ಮಾತ್ರ ನಾನು ಮಾಡೋದು. ಹಾಗಾಗಿ ಇವಾಗ ಸ್ವಲ್ಪ ರಿಪ್ಲೈಗಳು ನಿಮ್ಗೆ ಕೊಡೋದೆಲ್ಲ ಕಡಿಮೆ ಆಗಿರ್ಬೋದು. ಸೊ ಇಷ್ಟು ನನ್ನ ಸ್ಟ್ರಗಲ್ಸು. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಶಾರ್ಟಾಗಿ ಹೇಳಿದ್ದೀನಿ, ಎಳಿಯೋಕ್ಕೆ ಹೋಗಿಲ್ಲ. ಎಳೆಯೋದಾದರೆ ಇನ್ನೂ ಬೇಜಾನೈತೆ ಹೇಳೋಕ್ಕೆ. ಸೊ ನನಗೆ 6 ತಿಂಗಳಾದಮೇಲೆ 6 ತಿಂಗಳಿಗೆ ಮಾನಿಟೈಸೇಷನ್ ಆಯಿತು. 6 ತಿಂಗಳಾಗಿ ಮಾನಿಟೈಸೇಷನ್ ಆನ್ ಆಗಿ ಆಲ್ಮೋಸ್ಟು 3 to or 4 ಮಂತ್ಸ್ಗೆ ಅಮೌಂಟ್ ಬಂತು. ನನ್ನ ಸ್ಟಾರ್ಟಿಂಗ್ ಪೇಮೆಂಟ್ ಬಂದು $100ಗೆ $8,200 ಬಂತು. ಅದೇ ದುಡ್ಡಲ್ಲಿ ನಾನು ನನ್ನ ಮಗಳನ್ನ ಕಾನ್ವೆಂಟಿಗೆ ಸೇರಿಸಿದ್ದು, ನಿಜ ಅಂತೆ ನೋಡಿ. ಕರೆಂಟ್ ಹೋಗಿ ಕರೆಂಟ್ ಬಂತು, 8,200 ಅಥವಾ 300 ಎಷ್ಟೋ ಚಿಲ್ಲರೆ ಬಂತು. ಅದೇ ದುಡ್ಡಲ್ಲಿ ಹೋದ ಸಲ ನನ್ನ ಮಗಳನ್ನ LKGಗೆ ನಾನು ಸೇರಿಸಿದೆ. ಸೊ ಹಾಗೆ 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 ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಖುಷಿಯಾಗುತ್ತೆ, ನಾನೊಬ್ಬರು ಯೂಟ್ಯೂಬರು, ಯೂಟ್ಯೂಬಿಂದ ಇಷ್ಟೊಂದು ಅಮೌಂಟ್ನ ಅರ್ನ್ ಮಾಡಿದ್ದೀನಿ ಆ್ಯಂಡ್ ಇಷ್ಟೊಂದು ನಿಮ್ಗಳ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಎಲ್ಲ ಅಲ್ಲೊಂದು ಇಲ್ಲೊಂದು ಕಮೆಂಟ್ ಬರುತ್ತೆ, ಎಲ್ಲ ಒಂದು 10% ಪೀಪಲ್ ಅಷ್ಟೇ ನನ್ನನ್ನು ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ಕಮೆಂಟ್ ಮಾಡೋದು. 90% ಪೀಪಲ್ ನನ್ನ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಾನು ಇಷ್ಟೊಂದು ಅರ್ನ್ ಮಾಡ್ತಾ ಇದ್ದೀನಿ, ಲಾಸ್ಟಲ್ಲಿ ಹೇಳ್ತೀನಿ ಇಷ್ಟು ಅರ್ನ್ ಮಾಡಿದ್ದೀನಿ ಅಂತ ಅನ್ನೋದಕ್ಕೆ ಕಾರಣವೂ ಕೂಡ ನೀವೇನೆ. ನೀವು ನೋಡೋದ್ರಿಂದ ಅಥವಾ ನೀವು ಇರೋದ್ರಿಂದ ನನ್ನ ಚಾನಲ್ ಇಷ್ಟು ಬೆಳೆದಿದ್ದು, ನಾನು ಇಷ್ಟೊಂದು ದುಡ್ಡನ್ನ ಅರ್ನ್ ಮಾಡಿದ್ದು. ನನ್ನ ಸ್ಟಾರ್ಟಿಂಗ್ ಪೇಮೆಂಟ್ ಬಂದು 8,000. ಅದಾದಮೇಲೆ ನನಗೆ ಇವಾಗ 2 ಮಂತ್ಸ್ಗೆ ಆ ಥರ ಬರ್ತಾ ಇದೆ ಅಮೌಂಟು. ಸ್ಟಾರ್ಟಿಂಗು ಒಂದು 6 to 7 ಮಂತ್ಸು, ನನಗೆ 3 ಮಂತ್ಸ್ ಆ ಥರ ಬಂತು. ಫಸ್ಟ್ ಬಂದಿದ್ದು 8,500 ಚಿಲ್ಲರೆ, ಆಮೇಲಿಂದ 9,500 ಚಿಲ್ಲರೆ, ಅದಾದಮೇಲೆ ಒಂದು 12,500, 13,500 ಆ ಥರ ಬಂತು. ಹೈಯೆಸ್ಟ್ ನಾನು ಯೂಟ್ಯೂಬಿಂದ ತೊಗೊಂಡಿರೋದು ಅಂದರೆ ಒಂದೇ ತಿಂಗಳಿಗೆ ಇದುವರೆಗೂ 6 ತಿಂಗಳು ಮಾನಿಟೈಸೇಷನ್ಗೆ ಹೋಯಿತು ಬಿಡಿ. 6 ತಿಂಗಳು ನನಗೆ ಯಾವುದೇ ರೀತಿಯಾದ ಅಮೌಂಟ್ ಬರಲಿಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1.5 ವರ್ಷದ ಮೇಲಾಯಿತು. 1 ವರ್ಷದಲ್ಲಿ ನನ್ನ ಅರ್ನಿಂಗ್ಸ್ ಎಷ್ಟಿದೆ ಅಂದರೆ ಯೂಟ್ಯೂಬಲ್ಲಿ ಹೇಳ್ತೀನಿ ಲಾಸ್ಟ್ಗೆ. ಬಟ್ ಹೈಯೆಸ್ಟ್ ಪೇಮೆಂಟು ಒಂದೇ ತಿಂಗಳಲ್ಲಿ ನಾನು ತೊಗೊಂಡಿದ್ದು 17,000 ತೊಗೊಂಡಿದ್ದೀನಿ. ದಿಸ್ ಇಸ್ ದ ಹೈಯೆಸ್ಟ್ ಪೇಮೆಂಟ್ ಅನ್ನೋದು. ಒಂದು ತಿಂಗಳಲ್ಲಿ $100ನ ಕಂಪ್ಲೀಟ್ ಮಾಡಿ 17,000 ತೊಗೊಂಡಿದ್ದೀನಿ ಒಂದು ತಿಂಗಳಲ್ಲಿ. ಸೊ ಅದು ಹೈಯೆಸ್ಟ್ ಪೇಮೆಂಟು. ಅದನ್ನು ನಾನು ಯಾವಾಗ ಬೀಟ್ ಮಾಡಿ 20-25 ತೊಗೋತೀನಿ ನನಗೆ ಗೊತ್ತಿಲ್ಲ, ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ನಿಮ್ಗಳ ಪ್ರೀತಿ ಸಪೋರ್ಟ್ ಇದ್ದರೆ ಅದು ಕೂಡ ಆಗುತ್ತೆ. 17,000ನ ಬೀಟ್ ಮಾಡಿ ಮುಂದೆ ಹೋಗೋಣ ಪರ್ ಮಂತ್ಗೆ. ಸೊ ಅದೊಂದು ಮಂತು ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನನಗೆ 3 ಮಂತ್ಸ್ ಅಮೌಂಟ್ ಬಂತು. ಬಟ್ ನನಗೆ ಅಮೌಂಟ್ ಬಂದ್ರೂ ನನ್ನ ಹತ್ರ ದುಡ್ಡು ಇರಲ್ಲ ಗೈಸ್, ಬಿಕಾಸ್ ನೀವು ನೋಡ್ತಾ ಇರ್ತೀರಾ. ಸೊ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಗೋಲ್ಡ್ ಬಿಡಿಸ್ದೆ 1.5 ಲಕ್ಷ ಕೊಟ್ಟು, ಅದೊಂದು ಸ್ವಲ್ಪ ಸಾಲ ಇತ್ತು. ನನ್ನ ತಂಗಿಗೆ ಮೂವ್ಬಟ್ ತೊಗೊಟ್ಟೆ 25,000 ಕೊಟ್ಟು, ಡೈಮಂಡ್ ಮೂವ್ಬಟ್ನ. ಆ್ಯಂಡ್ ನನ್ನ ಮಗಳಿಗೆ ಡೈಲಿ ಎಕ್ಸ್ಪೆನ್ಸಸ್, ನನಗೂ ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ. ಓಡಾಟ ಅಂದಮೇಲೆ ಗೊತ್ತಿರುತ್ತಲ್ಲ, ಒಂದು ದಿನಕ್ಕೆ 100-200 ಆ ಥರ ಖರ್ಚಾಗುತ್ತೆ. ಸೊ ಮನೆಗೇನಾದರೂ ಹಾಲು ಅಪರೂಪ, ಮನೆಗೆ ಅಮ್ಮೇನಾದ್ರು ಹೇಳಿದ್ರೆ ಆ ಥರ ಹಾಲು ಅಥವಾ ಕೃತುಗೆ ಏನು ಬೇಕೋ ಅದನ್ನು ನಾನು ತೊಗೊಂಡು ಹೋಗ್ತಾ ಇರ್ತೀನಿ. ಈ ಮಧ್ಯ ಕೃತುಗೆ ಓಸಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೋತಾ ಇರ್ತೀನಿ. ಸೊ ಹಾಗೆ ಬಂತು. ಆ್ಯಂಡ್ ನನಗೆ ಸ್ವಲ್ಪ ಮರ್ತು ಹೋಗಿದೆ. ಬಟ್ ಫಸ್ಟ್ ಬಂದಿದ್ದು 8,500, ಅದಾದಮೇಲೆ ಒಂದು 9,500, ಅದಾದಮೇಲೆ ಒಂದು 11,500, ಅದಾದಮೇಲೆ ಒಂದು 12,500 ಏನೋ ಬಂತು. ಮತ್ತು ಅದಾದಮೇಲೆ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆದಾಗ ಒಂದು 9,000 ಬತ್ತೇನೋ. ಅದಾದಮೇಲೆ ಹೈಯೆಸ್ಟ್ ಪೇಮೆಂಟ್ ಒಂದು 17,000 ಬಂತು. ಅದಾದಮೇಲೆ ಒಂದು 11,500, 15 ಆ ಥರ ಏನೋ ಬಂದಿದೆ. ಟೋಟಲ್ ಅಮೌಂಟ್ ಹೇಳ್ತೀನಿ ನಾನು. ಟೋಟಲ್ ನನಗೆ ಬಂದಿರೋದು 1 ವರ್ಷದಲ್ಲಿ ಹೆಚ್ಚು ಕಡಿಮೆ ನನಗೆ ಯೂಟ್ಯೂಬ್ ಕಡೆಯಿಂದ ನನಗೆ ಬಂದಿರೋದು. ನನಗೆ ಹೆಮ್ಮೆ ಇದೆ ಇದನ್ನು ಹೇಳ್ಕೊಳ್ಳೋದಕ್ಕೆ. ಕೆಲವೊಬ್ರು ಯೂಟ್ಯೂಬರ್ಸು ಹೇಳ್ಕೊಳ್ಳಲ್ಲ ಅರ್ನಿಂಗ್ಸ್ ಎಷ್ಟು ಮಾಡ್ತಾಯಿದ್ದೀವಿ ಅಂತ ಹೇಳಿ. ನಾನು ಚಿಕ್ಕ ಯೂಟ್ಯೂಬರ್ ಇರ್ಬೋದು, ಬಟ್ ನನಗೆ ಖುಷಿ ಇದೆ ಇಷ್ಟು ದುಡ್ಡನ್ನ ನಾನು ದುಡ್ದಿದ್ದೀನಿ ಅಂತ. ನಿಮಗೆ ಇನ್ಸ್ಪೈರ್ ಆಗ್ಬೋದೇನೋ, ನನ್ನಂಥ ಹೆಣ್ಮಕ್ಳು, ಅದರಲ್ಲೂ ಸಿಂಗಲ್ ಪೇರೆಂಟು, ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ಚಿಕ್ಕ ಮಕ್ಕಳನ್ನ ಸಾಕ್ತಾ ಇರೋರು, ದಯವಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಕಷ್ಟಪಡದೆ ಯಾವುದೂ ಕೂಡ ಸುಮ್ಮನೆ ಸಿಗಲ್ಲ. ಏನೋ ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ, ಕಲ್ಲು ತೊಗೊಂಡು ಹೊಡೆದ್ರೆ ಮಾವಿನಕಾಯಿ ಉದ್ರೋದು. ಹಾಗೆ ಕಷ್ಟಪಟ್ಟು ವೀಡಿಯೋ ಮಾಡಿ ತುಂಬ ಪೇಷನ್ಸ್ ಇರಬೇಕು. ನಾನು ತುಂಬ ಜನ ಹೇಳ್ತಾರೆ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸಿಸ್ಟರ್, ವ್ಯೂಸ್ ಬರ್ತಾ ಇಲ್ಲ. ಒಂದಲ್ಲ ಒಂದಿನ ಬರುತ್ತೆ, ವೆಯ್ಟ್ ಮಾಡಬೇಕು. 3 ತಿಂಗಳು 6 ತಿಂಗಳು ವ್ಯೂಸ್ ಬರಲ್ಲ. ನಾನು 10, 50, 100 ಹೋಗಿವೆ YT ಸ್ಟುಡಿಯೋನ 10 ಸಲ ಚೆಕ್ ಮಾಡಿವೆ, 50 ಸಲ ಚೆಕ್ ಮಾಡಿವೆ. ಅಯ್ಯೋ ಇವತ್ತು 50 ಬಂದದಲ್ಲ, 100 ಆಗಿಬಿಟ್ರೆ ಸಾಕು. 100 ಆದಾಗ 200 ಆದರೆ ಸಾಕು. 500 ವ್ಯೂಸ್ ಬಂತು, ಅಯ್ಯೋ 500 ಬಂತಲ್ಲ, ಒಂದು ದಿನಕ್ಕೆ 1,000 ವ್ಯೂಸ್ ಬಂದರೆ ಸಾಕಲ್ವ ಅಂತಿದೆ. ಇವತ್ತು ದೇವರ ಆಶೀರ್ವಾದ ಹೆಂಗಿದೆ ಅಂದರೆ, ನಾನು ಹೆಂಗೆ ಹಾಕಿದ್ರೂ, ಯಾವುದೇ ರೀತಿ ವೀಡಿಯೋ ಹಾಕಿದ್ರೂ ಮಿನಿಮಮ್ 2,500 ಇಂದ 3,000 ವ್ಯೂಸ್ ಹೋಗುತ್ತೆ. ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 10,000 ಹೋಗುತ್ತೆ, 15, 20. ಒಂದು 2-3 ವೀಡಿಯೋ ಅಂತೂ ಲಕ್ಷಾನುಗಟ್ಟಲೆ ಓಡ್ಬಿಟ್ಟಿದ್ದಾವೆ, 2 ಲಕ್ಷ ಹತ್ತತ್ರ ಓಡಿದ್ದಾವೆ. ಸೊ ಮಿನಿಮಮ್ ನಾನು ಹೇಳ್ತಿರೋದು
ಡೈಲಿ ವ್ಲಾಗರ್, ನಾನು ಡೈಲಿ ವೀಡಿಯೋ ಹಾಕಿದ್ರೂ 2,500 3,000 ವ್ಯೂಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ಇದಕ್ಕೆಲ್ಲ ನೀವೇ ಕಾರಣ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಸೊ ಅಮೌಂಟ್ ಎಷ್ಟು ಬಂದಿದೆ ಅಂತ ಹೇಳ್ಬಿಡ್ತೀನಿ, ಕಾಯಿಸಲ್ಲ, ಏನೋ ಮಾತಾಡೋಕೆ ಹೋಗ್ತಾ ಇರ್ತೀನಿ, ಇನ್ನೆಲ್ಗೋ ಹೋಗ್ಬಿಡ್ತೀನಿ, ಬೇಜಾರು ಮಾಡ್ಕೊಂಡು. ಸೊ ಟೋಟಲ್ ನನಗೆ 1 ವರ್ಷದ ಮೇಲೆ 2 ತಿಂಗಳು 6 ತಿಂಗಳದು ಮಾನಿಟೈಸೇಷನ್ ಬಿಟ್ಟಾಕಿದ್ದೀನಿ. 1 ವರ್ಷದ ಮೇಲೆ 2 ತಿಂಗಳಿಗೆ ನಾನು ಅರ್ನಿಂಗ್ಸ್ ಮಾಡೋದು 1 ಲಕ್ಷ ಆಗಿದೆ ಗೈಸ್. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಒಳಿಕೂ ಇಲ್ಲ, ಆಚೆಗೂ ಇಲ್ಲ. ಹೆಚ್ಚು ಕಡಿಮೆ ನಾನು 1 ವರ್ಷದ ಮೇಲೆ 2 ತಿಂಗಳಿಗೆ ನಾನು ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡೋದು 1 ಲಕ್ಷ ದುಡ್ಡನ್ನ ಅರ್ನಿಂಗ್ಸ್ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ. 1 ಲಕ್ಷ ದುಡ್ಡನ್ನ ನಾನು ಮನೇಲಿ ಇಟ್ಕೊಂಡು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಗಳ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಆಫ್ರಿಕಾದಲ್ಲಿ, ಅಮೇರಿಕಾದಲ್ಲಿ, UK, ಅರೇಬಿಯಾ ಅಲ್ಲಿರೋರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ. ಆ್ಯಂಡ್ ನನ್ನ ಕರ್ನಾಟಕದಲ್ಲಿ ಆಲ್ ಓವರ್ ಎಲ್ಲ ಡಿಸ್ಟಿಕ್ಕಲ್ಲೂ ಕೂಡ, ಎಲ್ಲ ಹಳ್ಳಿ ತಾಲೂಕು ಎಲ್ಲದರಲ್ಲೂ ಕೂಡ, ಬೆಂಗಳೂರು, ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಮನೆಗೆ ಬನ್ನಿ ಅಂತ ಕರೀತೀರಾ, ಪ್ರೀತಿ ತೋರಿಸ್ತೀರಾ. ಆ್ಯಂಡ್ ಬಸ್ ಸ್ಟಾಪಲ್ಲಿ ಎಲ್ಲರೂ ಸಿಕ್ಕಿದ್ರೆ ಕರೆದು ಮಾತಾಡಿಸಿ ಕೃತಿಗೆಲ್ಲ ಹಣ್ಣುಗಳು, ತಿಂಡಿಗಳೆಲ್ಲ ತೆಗೆದುಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೂ ನಾನು ಆಭಾರಿಯಾಗಿರ್ತೀನಿ ಯಾವಾಗಲೂ. ನನ್ನ ಚಾನಲ್ ಮೇಲೆ, ಹಾಗೆ ನನ್ನ ಮಗಳ ಮೇಲೆ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 1 ಲಕ್ಷ ದುಡ್ಡನ್ನ ಅರ್ನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಿಂದ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನಂಥ ಮಹಿಳೆಯರು ಎಲ್ಲರೂ ಸಿಂಗಲ್ ಪೇರೆಂಟ್ ಆಗಿರಲಿ ಅಥವಾ ನಾರ್ಮಲ್ ಲೇಡೀಸ್ ಆಗಿರಲಿ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೀವು ಕೂಡ ಅರ್ನ್ ಮಾಡಿ. ಸೊ ನೀವು ನಿಮ್ಮ ಲೈಫಲ್ಲಿ ಏನಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.